ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಇದು ಬಂದು ಮೈಸೂರು ಝೂ ಆನೆ ಅಭಿ ಅಂತೇಳಿ. ವಯಸ್ಸು ಬಂದು 19 ವರ್ಷ. ಆಲ್ಮೋಸ್ಟ್ ಮತಿಗುಡಿ ಕ್ಯಾಂಪಲ್ಲಿ ಇರುವ ಆನೆಗಳಲ್ಲಿ ಭೀಮನಿಗಿಂತ ಒಂಚೂರು ಹೈಟ್ ಜಾಸ್ತಿನೇ ಇದು. ಮೈಸೂರು ಝೂ ಇಂದ ತಗೊಂಡು ಬಂದಿದ್ದಾರೆ. ಅಲ್ಲಿ ಒಂದು ಮಾವುತನ್ನು ಸಾಧಿಸಿದ ಕಾರಣ ಅವನನ್ನ ಈ ಕಡೆ ಕಳಿಸಿದ್ದಾರೆ. ಪರವಾಗಿಲ್ಲ, ತುಂಬಾ ಸೌಮ್ಯ ಸ್ವಭಾವ, ಇದೇನ ತೊಂದರೆ ಏನಿಲ್ಲ. ಆದ್ರೆ ತಿಂಡಿ ಎಲ್ಲ ಕೊಡ್ಲೇಬೇಕು. ಮೇಯ್ದು ಅಭ್ಯಾಸ ಇಲ್ಲ ಇವನಿಗೆ. ಝೂ ಅಲ್ಲಿ ಯಾವ ತರ ಕೊಡ್ತಾರೆ ಅದೇ ತರ ಕೊಡ್ಬೇಕಾಗಿದೆ. ಕಾಡಿ ಕರ್ಕೊಂಡೋದ್ರೆ ಮೇಯೋದಿಲ್ಲ, ಮಾವುತ ಜೊತೆಯಲ್ಲಿ ಇರಬೇಕು, ಮಾವುತನೇ ಫೀಡ್ ಮಾಡಬೇಕು. ಈ ತರದೊಂದು ಆನೆ. ಅದಾದ್ಮೇಲೆ ನಮ್ಮ ಹತ್ರ ಇಲ್ಲಿ ಕಾಣ್ತಾ ಇರೋದು 2 ಚಿಕ್ಕ ಮರಿಗಳು. ಇದು ಬಂದು ನಮ್ಮ ಕೆಡ್ಡ ಆಪರೇಷನ್ ನಡೆದಂತ ವರಲಕ್ಷ್ಮಿ ಆನೆಯ ಮಕ್ಕಳು. ಇವರು ಮಾವುತರು ಮಹದೇಶ ಅಂತೇಳಿ. ಇದು ಬಂದು ವರಲಕ್ಷ್ಮಿಯ ಮಗಳು ಭುವನೇಶ್ವರಿ. ಇದು ಭುವನೇಶ್ವರಿ ಅಕ್ಕ ಚಾಮುಂಡೇಶ್ವರಿ. ಅದೇ ಸರ್, ನಮಸ್ಕಾರ. ಇವರು ಹೆಸರು ಲಿಂಗಪ್ಪ ಅಂತೇಳಿ, ಇದರ ಮಾವುತರು. ಅದಾದ್ಮೇಲೆ ಅಶೋಕ. ವಯಸ್ಸು ಬಂದು 56 ವರ್ಷ. ಹೆಬ್ಬಾಳದಲ್ಲಿ ಇವನನ್ನ ಕ್ಯಾಪ್ಚರ್ ಮಾಡಿರ್ತಾರೆ. ಇಲ್ಲಿಯ ಕಾರ್ಯಾಚರಣೆ ಅಂತಾರೆ, ಮರ ಕಾರ್ಯಾಚರಣೆ, ರೈಲ್ವೆ ಬ್ಯಾರಿಕೇಡ್ ಮುರಿದಿದ್ದಾರೆ, ಆ ಕೆಲಸಕ್ಕೆ ಇವನನ್ನ ಬಳಸ್ತಾರೆ. ತುಂಬಾ ಒಳ್ಳೆಯ ಆನೆ. ಮಾವುತನ ಹೆಸರು ಬಂದು ಸುನಿಲ್. ಇಲ್ಲಿ ಬರ್ತಾ ಇರೋದು ಶ್ರೀಕಂಠ ಅಂತೇಳಿ, ನಮ್ಮ ಮತ್ತಿಗೂಡು ಕ್ಯಾಂಪಿನ ದೈತ್ಯಾನೆ. ಇವನು ನಮ್ಮ ಅರ್ಜುನ ಮತ್ತೆ ಅಭಿಮನ್ಯೊಟ್ಟಿಗೆ 3 ಗಂಟೆ ಕಾಳಗ ಮಾಡಿದಂತವನು. ಒಂಬ್ಳಿ ಬೆಟ್ಟದಲ್ಲಿ ಕ್ಯಾಪ್ಚರ್ ಮಾಡಿರ್ತಾರೆ, ಹಾಸನ ಜಿಲ್ಲೆಯ ಒಂಬ್ಳಿ ಬೆಟ್ಟ. ಇವನೇ ಶ್ರೀಕಂಠ. ಅರ್ಜುನನ್ನೊಟ್ಟಿಗೆ 3 ಗಂಟೆ, ಅಭಿಮನ್ಯೊಟ್ಟಿಗೆ 3 ಗಂಟೆ ಫೈಟಿಂಗ್ ಮಾಡಿದಂತವನು. ತೊಳೆಯಕ್ಕೆ ತಕೊಂಡು ಹೋಗ್ತಿದ್ದಾರೆ. ರೇಷನ್ ಹಾಲ್ ಆಯ್ತು, ಈಗ ತೊಳೆಯಕ್ಕೆ ತಕೊಂಡು ಹೋಗ್ತಿದ್ದಾರೆ. ಹುಡ್ಡಿಗೆರೆ ಬೈರ, ಇವನನ್ನ ಚಿಕ್ಕಮಂಗ್ಳೂರು ಕ್ಯಾಂಪ್ ಹತ್ರ ಕ್ಯಾಪ್ಚರ್ ಮಾಡಿದ್ದಾರೆ. ತುಂಬಾ ಸೌಮ್ಯ ಸ್ವಭಾವದ ಆನೆ. ಇದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ಬೋದು. ಯಾಕಂತಂದ್ರೆ 1.5 ವರ್ಷದಲ್ಲಿ ಎಲ್ಲ ಆನೆಗಳಿಗಿಂತ ಅತಿ ಚೆನ್ನಾಗಿ ಪಳಗಿದ್ದಾನೆ. 8 ವರ್ಷದ ಆನೆಗಳು ಇಲ್ಲಿದ್ದು ಈ ಕ್ಯಾಂಪಲ್ಲಿ ಇದ್ದಾವೆ. ಇದರಷ್ಟು ಚೆನ್ನಾಗಿ ಪಳಗಿರೋ ಆನೆ ಯಾವುದೂ ಇಲ್ಲ. ಇದರ ಪಳಗಲಿಕ್ಕೆ ಮೇನ್ ಕಾರಣ ಇವರ ಮಾತರಾದ ಇದಾಯತ್ ಮತ್ತೆ ಸೃಜನ್. ಇವರ ಶ್ರಮ ತುಂಬಾ ಇದೆ. ಯಾಕಂತಂದ್ರೆ ಯಾವ ಆನೆಗಳು 1.5 ವರ್ಷದಲ್ಲಿ ಮೈಸೂರು ದಸರಾಕ್ಕೆ ಸೆಲೆಕ್ಟ್ ಆಗಲ್ಲ ಅಂತ ಇದರಲ್ಲಿ ಇದು ಸೆಲೆಕ್ಟ್ ಆಗಿದೆ. ನಾನು ನೋಡ್ಕೊಂಡ ರೀತಿ, ಇದನ್ನ ಬೆಳೆಸಿದ ರೀತಿ, ಅವರ ಶ್ರಮ ತುಂಬಾ ಚೆನ್ನಾಗಿ ಕಷ್ಟಪಟ್ಟಿದ್ದಾರೆ. ಇಷ್ಟಪಟ್ಟ ಕಾರಣಕ್ಕೆ ಅವರಿಗೆ ಇವತ್ತೊಂದು ಫಲ ಸಿಕ್ಕಿದೆ. ನೋಡ್ಬೋದು, ತುಂಬಾ ಚೆನ್ನಾಗಿರುವಂತಾನೆ. ಈ ಕ್ಯಾಂಪಲ್ಲಿ ಅತಿ ಫಾಸ್ಟ್ ಆಗಿ ನಡೆಯುವಂಥದ್ದು ಪ್ರತಿಯೊಂದು, ಯಾರಿಗೆ ಹತ್ತೋದ್ರಲ್ಲಾಗ್ಲಿ, ಸಿಡಿ ಮದ್ದಿಗೆ ಆಗ್ಲಿ, ಪಟಾಕಿಗಳಿಗೆ ಬೆದರೋದಾಗ್ಲಿ ಯಾವುದೂ ಇಲ್ಲ. ಅವನಾಯ್ತು, ಅವ್ನ ಪಾಡಾಯ್ತು. ಬೋರಿ ಚೆನ್ನಾಗಿ ಬೆಳಗಿದಂತ ಒಂದು ಆನೆ ನೋಡಿ. ಇವರೇ ಇದಾಯ್ತು ಅಂತೇಳಿ ಮಾವುತರು. ಈ ವರ್ಷ ಮೊದಲ ದಸರಾ
ಸೆಲೆಕ್ಟ್ ಆಗಿರೋಂಥದ್ದು. ನಮಸ್ಕಾರ, ಇದಾಯ್ತಾರೆ. ಬರೀ ಭತ್ತನ ಅದ್ರೊಳಗೆ ಎಲ್ಲ ಎಲ್ಲ ಆಮೇಲೆ ಹೆಸರು ಹಳೆ ಹೆಸರು ಮುಡಿಗೆರೆ ಬೈರ ಅಂತ ಇತ್ತು. ಏಕಲವ್ಯ. ಏನಾಗ್ಲಿ, ತುಂಬಾ ಖುಷಿಯಿಂದ ಇದ್ರೆ 1.5 ವರ್ಷಕ್ಕೆ ದಸರಾಕ್ಕೆ ಹೊರಟಿದ್ದಾನೆ. ಮುಂದೊಂದು ದಿನ ಅಭಿಮನ್ಯು ಮಾಡೋದಂತ, ಅದೇ ಅಬ್ಬರಿ ಹೋದಂತ ಕೆಲಸಕ್ಕೆ ಇವನು ಒಂದು ವರ್ಷ ಇವ್ನಿಗೆ ಯಾರು 100ಕ್ಕೆ 100 ಸೆಲೆಕ್ಟ್ ಆಗ್ತಾನೆ. ದಷ್ಟಪುಷ್ಟವಾದ ಮೈಕಟ್ಟು, ಅದು ಬೆನ್ನು ನೋಡಿ, ಅಂಬರಿಗೆ ಹೇಳಿ ಮಾಡಿಸಿದಂತ ಆನೆ. ಇಂಥ ತಟ್ಟೇನುಳಿಯ ಮಹೇಂದ್ರ. ಈ ಮಹೇಂದ್ರನು ರಾಮನಗರದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಇವನು ಅಷ್ಟೇ, ಆಲ್ರೆಡಿ ಈಗ ಮೊದಲ ವರ್ಷ ದಸರಾದಲ್ಲೇ ಯಶಸ್ವಿಯಾಗಿದ್ದಾನೆ. ಯಾಕೆಂದ್ರೆ ಮೊದಲ ವರ್ಷನೇ ಇವನು ಶ್ರೀರಂಗಪಟ್ಟಣದಲ್ಲಿ ಅಂಬಾರಿ ಹೊತ್ತಿದ್ದಾನೆ. ಈಗ ಶ್ರೀರಂಗಪಟ್ಟಣದ ದಸರಕ್ಕೆ ಅಂಬಾರಿ ಆನೆ ಇವನೇ. ಒಂದೊಂದು ದಿನ ಮೈಸೂರು ದಸರಕ್ಕೆ ಇವನು ಅಂಬಾರಿ ಆನೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು. ಮಾವುತರ ಹೆಸರು ಬಂದು ಮಲ್ಲಿಕಾರ್ಜುನ. ಮಾವುತರ ಹೆಸರು ಬಂದು ಮಲ್ಲಿಕಾರ್ಜುನ. ಭೀಮ ಇಲ್ಲ, ಭೀಮ ತೊಳೆಯಕ್ಕೆ ತಗೊಂಡೋಗಿದ್ದಾರೆ. ಭೀಮ ಬಂದ್ರೆ ಮತ್ತೆ ಅದರದ್ದು ಚಿಕ್ಕ ವಿಡಿಯೋ ಮಾಡ್ತೀನಿ. ಬಂದ ನೋಡಿ ಭೀಮ, ಹೆಸರಾಯ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಹುಲ್ಲಿರೋ ಕಡೆ ನಡ್ಕೊ ಬರ್ತಿದ್ದಾನೆ ನಮ್ ಭೀಮ. ಅದೇ ಎಲ್ಲ ನಡ್ಕೊಂಡು ಬರ್ತಾನೆ, ಕೆಸರು ಮೆಟ್ತಾ ಇಲ್ಲ. ಭೀಮ ಬರ್ತಾ ಇದ್ದಾನೆ ನೋಡಿ, ಭೀಮ ಮರಿ. ಏನು ದನ ಕಾಯೋರ್ಗೆ ಸಿಕ್ಕಿದ್ದು ಚಿಕ್ಕ ಮರಿಯಲ್ಲಿ, ಅದನ್ನ ತಂದು ಕ್ಯಾಂಪಲ್ಲಿ ಸಾಕಿರೋದು. ಕ್ಯಾಂಪಲ್ಲಿ ನೋಡಿ, ಭೀಮಾವರಿ ಬಂದ. ಭೀಮಾ ನಮಸ್ತೆ. ನೋಡಿ, ಇವರ ಗುಂಡನ ಭೀಮನ ತೊಳೆದು ಬಿಟ್ಟು, ಗುಂಡಣ್ಣ ನಮಸ್ಕಾರ. ಏನ್ ಲೇಟ್ ಆಗೋಯ್ತು ಜಾಸ್ತಿ? ವಾ, ಅದೇ ಮಳೆ ಬೇರೆ ಅಲ್ಲ, ಅದೇ. ತಿಂಡಿ ಆಯ್ತಾ? ಮಾಡಕ್ಕಲ್ಲ. ಫ್ರೆಂಡ್ಸ್ ನೋಡಿ, ಇವನೇ ರಾಮಯ್ಯ, ನಾಣ್ಯ ಬೈರ ನಮ್ಮ ನಾಣ್ಯ ಬೈರ. ಅದು ಕ್ಯಾಪ್ಟನ? ಓ ಮಾರ್ಟಿನ್. ಓ ಇವನೇ ನೋಡಿ ನಮ್ಮ ರಾಮಯ್ಯ, ಮತ್ತಿಗೂಡು ಕ್ಯಾಂಪಿನ ರಾಮಯ್ಯ. ಒಂದು ಸ್ವಲ್ಪ ಅಗ್ರೆಸಿವ್. ತುಂಬ ಚೆನ್ನಾಗಿದ್ದೇನಲ್ಲ ಫ್ರೆಂಡ್ಸ್ ನೋಡ್ಲಿಕ್ಕೆ. ನಿನಗಿನ್ನ 36 ವರ್ಷ.
ನೋಡಿ ಪಕ್ಕ ಪಕ್ಕತ್ತೆ ನಮ್ಮ ಸಾರಾ ಮಾರ್ಟಿನ್ ನೋಡಿ, ಇದೇ ಸಾರಾ ಮಾರ್ಟಿನ್. ಹತ್ರ ಎಲ್ಲ ಹೋಗಕ್ಕಾಗೋದಿಲ್ಲ, ಯಾಕಂದ್ರೆ ಎಲ್ಲ ಹೊಸ ಆನೆಗಳಲ್ವಾ. ಸಾರಾ ಮಾರ್ಟಿನ್ ಸಾರಾ ಮಾರ್ಟಿನ್ ಅಲಿಯಾಸ್ ಈಗ ಪಾರ್ಥ. ದೈತ್ಯ ನಮ್ಮ ಯಾರು ನಾಣಿ ಬೈರ ಅಲಿಯಾಸ್ ರಾಮಯ್ಯ. ಈ ರಾಮಯ್ಯನ ನಮ್ಮ ಶ್ರೀಕಂಠನ ಕ್ಯಾಪ್ಚರ್ ಮಾಡಿದ ಸಮಯದಲ್ಲೇ ಕ್ಯಾಪ್ಚರ್ ಮಾಡಿರೋದು. ದಂತ ನೋಡಿ ತುಂಬಾ ಚೆನ್ನಾಗಿದೆ. ನೋಡಿ ಇದೆಲ್ಲ ಕುಸ್ರೆ ಕಟ್ಟೋದು. ಕುಸ್ರೆ ಆನೆಗಳಿಗೆ ಮೇವು. ಇದೇ ಕುಸ್ರೆ ನೋಡಿ ಯಾಕೆ ತಯಾರಿಸ್ತಾರೆ ಅಂತ ನೋಡಿ. ಗುಂಡಣ್ಣ ಇದು ಕುಸ್ರೆ ಮಾಡೋದಲ್ಲ. ಕುಸ್ರೆ ಮಾಡೋ ವಿಧಾನ. ಮತ್ತೆ ಅಯ್ಯಪ್ಪನ ನಮ್ಮಲ್ಲಿ ಕಳಿಸ್ಬಿಟ್ಟಿದ್ದೀರಾ? ಅಲ್ಲಿದೆ ಕೊಣಗಟ್ಟೆಲಿ ಅಯ್ಯಪ್ಪ. ಬಾಲಾಜಿಯಿಂದ ಆ ಕಡೆ ಬಂದಿದೆ. ನೋಡಿ ಒಂದು ಆನೆನ ಬಳಸೋಕೆ ಇಷ್ಟೆಲ್ಲ ಶ್ರಮ ಇದೆ. ನೋಡೋರಿಗೆ ಸಿಂಪಲ್ ಆಗ್ಬೋದು, ನೋಡಿ ಕೆಲಸದವರು ಪಜೀತಿ. ಎಲ್ಲೊಬ್ರು ಮೇವನ್ನ ಎತ್ಕೊಂಡು ಹೋಗ್ತಿದ್ದಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲ, ತಲೆ ಬಗ್ಸ್ಕೊಬಿಟ್ಟಿದ್ದಾರೆ. ಮಸಕನ ಕಡೆಯವರು ಇವರು.